ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು 5 ಗಂಟೆಯಿಂದ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು ಬೆಳಿಗ್ಗೆ ಏನಕ್ಕಪ್ಪ ಅಂತಂದರೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಾನು, ನನ್ನ ತಂಗಿ ಮಕ್ಕಳು, ಅಮ್ಮ, ದೊಡ್ಡಮ್ಮ ಇಷ್ಟು ಜನ ಹೊರಟಿದ್ದೀವಿ. ಅದು ಯಾವ ದೇವಸ್ಥಾನಕ್ಕಪ್ಪ ಅಂತಂದರೆ ತುಂಬಾ ಫೇಮಸ್ ಆಗಿರುವಂತಹ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಇದು ಬಂದು ಚನ್ನಪಟ್ಟಣದ ಹತ್ರ ಐತೆ. ಇದು ತುಂಬ ಫೇಮಸ್ ಅಲ್ವಾ, ಇವಾಗ ಎಲ್ಲ ಯೂಟ್ಯೂಬಲ್ಲಿ ನೋಡಿರ್ತೀರ. ನಾವು ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಹೋಗಬೇಕು ಅಂತ, ಹೋಗೋಕ್ಕಾಗಿರಲಿಲ್ಲ. ತಂಗಿನೂ ಇದ್ಲಲ್ಲ, ಅದಕ್ಕೋಸ್ಕರ ಹೊರಟಿದ್ವಿ ಇವತ್ತು. ಬಸ್ಸು ಮದ್ದೂರಿಂದ ಸ್ವಲ್ಪ ರಶ್ ಆಗಿತ್ತು, ಅಷ್ಟು ಬಿಟ್ಟರೆ ಇನ್ನೆಲ್ಲೂ ರಶ್ ಆಗಿರಲಿಲ್ಲ. ನಾವು ಮೈಸೂರು ಕಡೆಯಿಂದ ಹೋಗಿದ್ವಿ. ಮೈಸೂರಿಂದ ಬರೋರು ಚನ್ನಪಟ್ಟಣಕ್ಕೆ ಬಂದು ಬರ್ಬೋದು. ಹಾಗೆಯೇ ಮದ್ದೂರಿಂದನೂ ಕೂಡ ಬಸ್ ಇದ್ದಾವೆ, ಚನ್ನಪಟ್ಟಣದಿಂದನೂ ಬಸ್ ಇದ್ದಾವೆ. ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಆ ಕಡೆ ಬನ್ನಿ. ಇವತ್ತು ತುಂಬ ರಶ್ ಆಗಿತ್ತು, ಶುಕ್ರವಾರ ಅಲ್ವಾ, ಅದಕ್ಕೋಸ್ಕರ ನಮ್ಮದು ದರ್ಶನ ಎಲ್ಲನೂ ಮುಗೀತು. ಇವಾಗ ನಾವು ಕೂಡ ಕಾಯಿನ ಕಟ್ಟವ ಅಂದ್ಕೊಂಡು ಬಂದಿದ್ದೀವಿ. ಇಲ್ಲಿಗೆ ಬಂದವರೆಲ್ಲ ಆಲ್ಮೋಸ್ಟ್ ಕಾಯಿನ ಕಟ್ತಾರೆ. ನಿಮಗೆ ಎಷ್ಟು ವಾರ ಸಾಧ್ಯ ಆಗುತ್ತೋ ಅಷ್ಟು ವಾರ ಕಾಯಿನ ಬಂದು ಕಟ್ಬಿಟ್ಟು ಹೋಗ್ಬೋದಂತೆ. 3 ಇಲ್ಲ 7, 9, 12 ಎಷ್ಟು ದಿನ ಸಾಧ್ಯ ಆಗುತ್ತೆ ಅಷ್ಟು ದಿನ ಬಂದು ಕಟ್ಬೋದಂತೆ. ಇಲ್ಲಿ ಬಸಪ್ಪಂಗೆ ಪಾದ ಪೂಜೆನ ಮಾಡ್ತಾ ಇದ್ದಾರೆ. ನಮ್ಮದು ಪೂಜೆ ಕಾಯಿ ಕಟ್ಟೋದು ಎಲ್ಲ ಮುಗೀತು, ಕೂತಿದ್ವಿ. ಈಗ ಒಂದು ಸುಮಾರು 11:30 12 ಗಂಟೆ ಇರ್ಬೋದು. ಈ ಟೈಮಲ್ಲಿ ಬಸಪ್ಪಂಗೆ ಪಾದ ಪೂಜೆನ ಮಾಡ್ತಾ ಇದ್ದಾರೆ. ಹಾಗೆಯೇ ಬರ್ತಾ ಇನ್ನೂ ಸ್ವಲ್ಪ ಜಾಸ್ತಿನೇ ರಶ್ ಆಯಿತು ಅಂತಲೇ ಹೇಳ್ಬೋದು. ನಾವು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ. ನಮಗೇನು ಅಷ್ಟಾಗಿ ಏನು ಸರಿಯಾಗಿ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಾದಮೇಲೆ ಸ್ವಲ್ಪ ಎಲ್ಲ ಗೊತ್ತಾಯಿತು. ಇಲ್ಲಿಗೆ ಬಂದಾದಮೇಲೆ ಟೋಕನ್ ಕೊಡ್ತಾರೆ. ಒಂದು ತೆಂಗಿನಕಾಯಿಗೆ 50 ರೂಪಾಯಿ ತೊಗೊತಾರೆ. ಇಲ್ಲಿ ಫಸ್ಟು ಎಲ್ಲ ಪೂಜೆನ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕಾಯಿನ ಕಟ್ಟೋದು. ನಿಮ್ಮ ಮನಸ್ಸಲ್ಲಿ ಏನಾದರೂ ಕೇಳ್ಕೊಳ್ಳೋದಿದ್ದರೆ ಅಮ್ಮನವ್ರನ್ನ ಹತ್ರ ಕೇಳಿಕೊಂಡು ಹರಕೆನ ಕಟ್ಕೊಂಡು ಕಾಯಿನ ಕಟ್ಟೋದು. 3 ವಾರ ಆದರೆ 3 ವಾರ, 5 ವಾರ ಆದರೆ 5 ವಾರ, 7 ವಾರ ಆದರೆ 7 ವಾರ, ಇಷ್ಟು ಸಲ ಬರ್ತೀವಿ ಅಂತ ಅಂದ್ಕೊತೀರ ಅಷ್ಟು ಸಲ ಬಂದು ಇಲ್ಲಿ ಕಾಯಿನ ಕಟ್ಬೋದು. ಬಸವೇಶ್ವರ ದೇವಸ್ಥಾನ ಐತೆ ಇಲ್ಲಿ, ಅಲ್ಲಿ ಅಷ್ಟು ಸುತ್ತಬಿಟ್ಟು ಕಟ್ಟಬೇಕು. ಹಾಗೆಯೇ ಇಲ್ಲಿ ಊಟನೂ ಕೂಡ ಕೊಡ್ತಾರೆ. ನಾವು ಊಟ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ. ಇವಾಗ ಹೊರಡಬೇಕು. ನಾವು ದರ್ಶನ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದೀವಿ. ಇವಾಗ ನಾವು ಹೊರಡಬೇಕು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಕೂಡ ಊಟನ ಮುಗಿಸ್ಕೊಂಡ್ವಿ. ಊಟ ಬಂದು 24 ಗಂಟೆ ಟೈಮು ಕೂಡ ಇರುತ್ತಂತೆ. ದೇವಸ್ಥಾನ ನನಗೆ ಗೊತ್ತಿಲ್ಲ ಎಷ್ಟೊತ್ತಿಗೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿ. ಮೇ ಬಿ ಒಂದು 8 ಗಂಟೆ ಅಷ್ಟರೊಳಗೆ ಕ್ಲೋಸ್ ಮಾಡ್ಬೋದು ಸಾಯಂಕಾಲ. ನಂಗೆ ಅಷ್ಟಾಗಿ ಸರಿಯಾಗಿ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದಲ್ವ, ಹಾಗಾಗಿ ನಾನು ಇನ್ನೊಂದು ಸಲ ಹೋಗಬೇಕಾಗಿರೋದ್ರಿಂದ ಡೀಟೇಲಾಗಿ ವೀಡಿಯೋನ ಮಾಡ್ಕೊಂಡು ಬರ್ತೀನಿ. ನಾನು ಹೋಗ್ತಿರ್ತೀನಿ, ನಮಗೆ ಸ್ವಲ್ಪ ಹತ್ರ ಇರೋದ್ರಿಂದ ಹೋಗ್ತಿರ್ತೀನಿ. ಇದು ಬಸಪ್ಪ ದೇವಸ್ಥಾನ. ಇವಾಗ ನಾವು ಹೊರಟಿದ್ದೀವಿ. ಈ ವಿಡಿಯೋ ಅಷ್ಟಾಗಿ ಎಲ್ಲನೂ ನೀಟಾಗಿ ಕವರ್ ಮಾಡೋಕ್ಕೆ ಆಗಿಲ್ಲ. ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ಪೂಜೆ ಮಾಡೋದ್ರಲ್ಲಿ ಮತ್ತು ಯಾವ ಕಡೆ ಹೋಗಬೇಕು ಯಾವ ಕಡೆ ಬರಬೇಕು ಅನ್ನೋದ್ರಲ್ಲೇ ಟೈಮ್ ಹೊಂಟೋಯ್ತು. ನೆಕ್ಸ್ಟ್ ಸಲ ಬಂದಾಗ ನೀಟಾಗಿ ಕ್ಲಿಯರಾಗಿ ವಿಡಿಯೋನ ಮಾಡ್ಕೊಬರ್ತೀನಿ. ಹಾಗೆಯೇ ಇನ್ಫಾರ್ಮೇಷನ್ನು ಕೂಡ ಕೊಡ್ತೀನಿ. ಬನ್ನಿ ಕಡೆಗೆ. ನಾವು ಬಸ್ಗೆ ಬಂದಿರೋದ್ರಿಂದ ಇವಾಗ ಮತ್ತೆ ಬಸ್ಗೆ ಹೋಗ್ತಾ ಇದ್ದೀವಿ. ಹಣ್ಕಾಯಿ ತೊಗೊಂಡಲ್ವಾ, ಅಲ್ಲೇ ಸ್ಲಿಪ್ಪರ್ನ ಕೂಡ ಬಿಟ್ಟಿದ್ವಿ. ಅಲ್ಲೇ ಮನೆಗೆ ಕಡಲೆಪುರಿ ಎಲ್ಲ ತೊಗೊಂಡು ಹೋದ್ರಾಯಿತು ಅಂತ ಹೇಳಿ ಅಲ್ಲಿಗೆ ಹೊರಟಿದ್ದೀವಿ. ನಾವು ಇವಾಗ ಮನೆಗೆ ಏನೇನು ಬೇಕು ಅವೆಲ್ಲ ತೊಗೊಂಡು ಹೊರಡ್ತೀವಿ. ಇಲ್ಲಿ ಒಂದು ಸ್ವಲ್ಪ ಜಾತ್ರೆ ಟೈಪ್ ಥರನೂ ಕೂಡ ಕಟ್ಟಿರುತ್ತೆ. ಹಣ್ಕಾಯಿ ಎಲ್ಲ ಇಲ್ಲೇ ಸಿಗುತ್ತೆ, ನೀವು ಇಲ್ಲೇ ತೊಗೋಬೋದು. ಹಾಗೆಯೇ ನಿಮ್ಗೆ ಏನಾದರೂ ಬೇಕು ಅಂದರೂ ಕೂಡ ಇಲ್ಲೇ ತೊಗೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.